ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಪೂರ್ವಭಾವಿ ಸಭೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಆಗಸ್ಟ್ 23ರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಲಾಗಿತ್ತು. ಭೀಮ್ ಆರ್ಮಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಕುಮಾರ್ ಕಡಹಟ್ಟಿ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸಿದರು. ಭೀಮ್ ಆರ್ಮಿ ಬೆಳಗಾವಿ ವಿಭಾಗೀಯ ಅಧ್ಯಕ್ಷರಾದ ವಿನೋದ್ ಮೇತ್ರಿ ಅವರು ಸಂವಿಧಾನದ ಪೀಠಿಕೆ ಓದುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬೆಳಗಾವಿ ವಿಭಾಗೀಯ ಅಧ್ಯಕ್ಷರಾದ ವಿನೋದ್ ಮೇತ್ರಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಮತ್ತು ಭೀಮ್ ಆರ್ಮಿ ಕುರಿತು ಅನೇಕ ವಿಚಾರಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಉಸ್ತುವಾರಿಗಳಾದ ವಿಭಾಗೀಯ ಅಧ್ಯಕ್ಷರಾದ ವಿನೋದ್ ಮೇತ್ರಿ, ಜಿಲ್ಲಾ ಅಧ್ಯಕ್ಷರಾದ ಕುಮಾರ್ ಕಡಹಟ್ಟಿ ಮತ್ತು ಉತ್ತರ ಕರ್ನಾಟಕ ಸಂಚಾಲಕರಾದ ಯಶವಂತ್ ಮಂಟೂರ್ ಅವರು ನೂತನ ಪದಾಧಿಕಾರಿಗಳಿಗೆ ಆದೇಶ ಪತ್ರ ನೀಡಿ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಅಶೋಕ್ ಜಗನ್ನಾಥ, ಸಂಜು ಸಂಬಿ, ಪ್ರತೀಕ್ ಯಾದಗೋಡೆ, ಮಹಂತೇಶ್ ಬೆನ್ನಳ್ಳಿ, ಲಕ್ಷ್ಮೀ ಮಾದರ, ಸ್ವಾತಿ ಭಜಂತ್ರಿ, ರವಿ ಸನದಿ, ಅರ್ಜುನ್ ಗಂಡವಗೋಳ, ಮಹೇಶ್ ಯಕ್ಸಂಬಿ, ಸಚಿನ್ ಸನದಿ, ರಾಕೇಶ್ ಕೋಕಾಟೆ, ಭರತ ಕಂಡೆ, ಜ್ಯೋತಿಬಾ ಸನದಿ, ಸುಜಾತ ಕಾಂಬಳೆ, ವಿಠಲ್ ಸಣ್ಣಕ್ಕಿ, ಹೊಳೆಪ್ಪ ಮಾಂಗ, ವಿಠಲ್ ಖಿಲಾರಿ, ಲವಕುಶ್ ಸನದಿ, ದೀಪಕ್ ಕಟ್ಟೆ ಸೇರಿದಂತೆ ಇನ್ನೂ ಅನೇಕ ಸಂಘಟನೆಯ ಮುಖ್ಯಸ್ಥರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಿನೋದ್ ಮೇತ್ರಿ, ಉಪಸಂಪಾದಕರು, ಜೈ ಭೀಮ್ ನ್ಯೂಸ್. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.